ಹಾಯ್ ಹಲೋ ಗೈಸ್, ನನ್ನ ಲೋಕಕ್ಕೆ ಸ್ವಾಗತ. ಏನಂದರೆ ಇವತ್ತು 5:30ಗೆ ಹೋಗ್ಬೇಕಾಯಿತು, ಆದರೆ ನೋಡಿದ್ರೆ ಟೈಮು 8:30 ಆಗಿಬಿಟ್ಟಿದೆ. ಸರಿ ಜಿಮ್ ಹತ್ರ ಏನೋ ಬಂದೆ, ಆದರೆ ನನ್ನ ಪರ್ಸನಲ್ ಇನ್ನೂ ಬಂದಿಲ್ಲ. ಸರಿ ಜಿಮ್ ಒಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಬಂದು ನೋಡಿದ್ರೆ ನಮ್ಮ ಪರ್ಸನಲ್ ಟ್ರೈನರ್ ಆಲ್ರೆಡಿ ಥ್ರೆಡ್ಮಿಲ್ ಓಡ್ತಾಯಿದ್ರು. ಸರಿ ನಮ್ಮ ಪರ್ಸನಲ್ ಟ್ರೈನರ್ ಕರೆದ್ರು ಅಂದ್ಬಿಟ್ಟು ಲೆಗ್ ವಿತ್ ಹ್ಯಾಂಡ್ ಎಕ್ಸಸೈಸು ಹೇಳ್ಕೊಡ್ತೀನಿ ಅಂದರು. ಸರಿ ಆಯ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸರಿ ಎಕ್ಸಸೈಸ್ ಎಲ್ಲ ಮಾಡಿದ್ದಾಯ್ತು ಅಂದ್ಬಿಟ್ಟು ನೆಕ್ಸ್ಟ್ ಮಾಡಿದ್ದೆ ನಾನು ಬಾಡಿ ವರ್ಕೌಟು. ಅದಾದಮೇಲೆ ಮಾಡಿದ್ದೆ ನಾನು ಲೆಗ್ ವರ್ಕೌಟ್. ಈ ಲೆಗ್ ವರ್ಕೌಟಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಸರಿ ಅಂದ್ಬಿಟ್ಟು ಅದಾದಮೇಲೆ ಮಾಡಿದ್ದೆ ನಾನು ಹ್ಯಾಂಡ್ಸ್ ವರ್ಕೌಟ್ಸ್. 2 hours later. ಸರಿ ಜಿಮ್ಮೆಲ್ಲ ಮುಗಿತು ಅಂದ್ಬಿಟ್ಟು ನಾನು ನಮ್ಮ ಪರ್ಸನಲ್ ಟ್ರೈನರು ಮನೆಗೆ ಹೋಗ್ತಾಯಿದ್ವಿ. ಸರಿ ನಮ್ಮ ಪರ್ಸನಲ್ ಟ್ರೈನರ್ ಬಿಟ್ಟು ನಾನು ಮನೆಗೆ ಹೋಗ್ತಾಯಿದ್ದೆ. ಸರಿ ಮನೆಗೆ ಬಂದು ನೋಡಿದ್ರೆ ನನ್ನ ತಮ್ಮ ಮತ್ತು ನಮ್ಮ ಅಮ್ಮ ಏನೋ ಕಿತ್ಲಾಡ್ತಾಯಿದ್ರು. ಯಾವ ನಾಯಿಗೆ ಬೇಕು ನಿನ್ನ ಋಣ. ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ಸರಿ ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ರು ಅಂತ ನೋಡೋಣ ಅಂತ ಬಂದೆ. ಅಷ್ಟರಲ್ಲಿ ನೋಡಿದ್ರೆ ನನ್ನ ತಮ್ಮ ಕೊಟ್ಟ. ನೀನ್ ನಾಚ್ಕೊಳ್ಳೋದು ಏನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಸರಿ ಅಂದ್ಬಿಟ್ಟು ನಮ್ಮ ಅಜ್ಜಿ ಮಾತಾಡ್ಸೋಣ ಅಂತ ಮಾತಾಡ್ಸೋಕೆ ಬಂದೆ. ನಮ್ಮ ಅಜ್ಜಿ ನೋಡಿದ್ರೆ ಯಾಕೋ ನನ್ಗೆ ನಾಚಿಕೆ ಆಯ್ತದಪ್ಪ. ನನ್ನ ತಮ್ಮ ಜ್ಯೂಸ್ ಏನೋ ಕುಡಿತಾ ಇದ್ದ. ಸರಿ ನನ್ನ ಫ್ರೆಂಡ್ ಏನೋ ಕರೆದ ಅಂದ್ಬಿಟ್ಟು ಅವ್ರ ಮನೆ ತಗ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನೋಡಿದ್ರೆ ಯಾಕೋ ಮಳೆ ಬೇರೆ ಬರ್ತಾ ಇದೆ. ಸರಿ ಅಂದ್ಬಿಟ್ಟು ಮನೆ ತಗನೋ ಕರೆಸ್ದ. ಆಮೇಲೆ ಯಾವುದೋ ಪಿಳ್ಳೆ ಜೊತೆ ಮಾತಾಡಿಸ್ತಾ ಇದ್ದೆ. ಸರಿ ಅಂದ್ಬಿಟ್ಟು ಆಮೇಲೆ ಮಾತಾಡ್ಸಿದ್ದೆ ನಮ್ಮ ಜಾನು ಅವ್ರನ್ನ. ಅವ್ರು ನೋಡಿದ್ರೆ ಯಾಕೋ ಬೆಗ್ ಜೊತೆ ಆಟಾಡ್ತಾಯಿದ್ರು. ಸರಿ ಮನೇಲಿ ಸಡನ್ನಾಗಿ ಫೋನ್ ಹಾಕಿದ್ರು, ಬಾ ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೆ. 5 hours later. ನೈಟ್ ಬೇರೆ ಲೇಟ್ ಆಗಿಬಿಟ್ಟಿದೆ, ಚಾರ್ಜಿಂಗ್ ಬೇರೆ ಖಾಲಿ ಆಗಿಬಿಟ್ಟಿದೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ನಮ್ಮ ಅಕ್ಕ ಮನೇಲಿ ಚಾರ್ಜ್ ಹಾಕ್ಕೊಂಡಿದ್ವಿ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನೈಟ್ ಬೇರೆ ಆಗೋಗಿದ್ಯಾ ಅಂದ್ಬಿಟ್ಟು ನಮ್ಮ ಅಕ್ಕ ಗಾಡಿನೇ ಇಸ್ಕೊಂಡು ಹೋಗ್ತಾ ಇದ್ವಿ. ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಎಕ್ಯೂಪ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.